ಸಮಸ್ತ ಜನತೆಗೆ ಶುಭವಾರ್ತೆ. ಹೆಸರು ಪಡೆದ ಪಿವಿಆರ್ ಸಿಲ್ಕ್ ಚಿಂತಾಮಣಿಯ ಬಾಗೇಪಲ್ಲಿ ಕ್ರಾಸ್ ಬಳಿ ಈಗಾಗಲೇ ನೂತನ ಪಿವಿಆರ್ ಸಿಲ್ಕ್ ಆರಂಭವಾಗಿರುವ ಅಂಗಡಿಯಲ್ಲಿ ಉತ್ತಮ ಕ್ವಾಲಿಟಿ ಮದುವೆ ಸಮಾರಂಭಗಳಿಗೆ, ಗೃಹ ಪ್ರವೇಶ, ನೂತನ ದೇವಸ್ಥಾನ ಕಲ್ಯಾಣೋತ್ಸವ ಕಾರ್ಯಕ್ರಮದ ಬಟ್ಟೆಗಳು, ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಸಿಗುವ ಉತ್ತಮ ಕ್ವಾಲಿಟಿ ಬಟ್ಟೆಗಳನ್ನು ತೆಗೆದುಕೊಳ್ಳಲು ಒಮ್ಮೆ ಭೇಟಿ ಮಾಡಿ. ಆಲ್ ಟೈಪ್ಸ್ ಆಫ್ ವೆಡ್ಡಿಂಗ್ ಸಿಲ್ಕ್ ಸ್ಯಾರೀಸ್, ಆಲ್ ಟೈಪ್ಸ್ ಆಫ್ ಪಟ್ಟುವೇರು ಸ್ಯಾರೀಸ್, ಕಿಡ್ಸ್ ಕಲೆಕ್ಷನ್, ಮೆನ್ಸ್ ಕಲೆಕ್ಷನ್ ಮತ್ತು ಕಂಪ್ಲೀಟ್ ಫ್ಯಾಮಿಲಿ ಸ್ಟೋರ್ ಹಾಗೂ ಪಿವಿಆರ್ ಸಿಲ್ಕ್. ವ್ಯವಸ್ಥಾಪಕರು ರಾಮಕೃಷ್ಣ ಸರ್. ಫೋನ್ ನಂಬರ್ 9964727096, 9448562096. ಈ ನಂಬರ್ಗೆ 24 ಗಂಟೆ ಸೇವೆ ಇರುತ್ತದೆ. ಕುರುಡುಮಲೆ ಪುಣ್ಯಕ್ಷೇತ್ರ ಪ್ರಸಿದ್ಧ ಹೆಸರು ಪಡೆದ ಶ್ರೀ ವಿನಾಯಕ ಸ್ವಾಮಿ ದೇವಾಲಯದಲ್ಲಿ ಗೌರವಾನ್ವಿತ ಶ್ರೀ 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 ಪೂರ್ಣಾನಂದಪುರಿ ಮಹಾಸ್ವಾಮಿಗಳ ದ್ವಿತೀಯ ಪೀಠಾರೋಹಣ ಸಮಾರಂಭ. ಕಾರ್ಯಕ್ರಮದ ಅಂಗವಾಗಿ ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಮಠ ಸಂಸ್ಥಾಪಕ ಗುರುಗಳು ಶ್ರೀ 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 ಪೂರ್ಣಾನಂದಪುರಿ ಮಹಾಸ್ವಾಮಿಗಳು ಪೀಠಾರೋಹಣದ ದ್ವಿತೀಯ ವಾರ್ಷಿಕೋತ್ಸವ ಮತ್ತು ಪ್ರವಚನಾಲಯ ಹಾಗೂ ಶಾಲಾ ಕಟ್ಟಡದ ಹಾಗೂ ಪ್ರಸಾದ ಮನೆಯ ಕಟ್ಟಡಗಳ ಉದ್ಘಾಟನಾ ಸಮಾರಂಭ, ಗಾಣಿಗರ ಹಬ್ಬ ಕಾರ್ಯಕ್ರಮದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮ ಕುರುಡುಮಲೆ ಪುಣ್ಯಕ್ಷೇತ್ರದಲ್ಲಿ ಈ ದಿನವಿಡೀ ಸಮಸ್ತ ಕುಲಬಾಂಧವರ ಗೌರವಾನ್ವಿತ ಗಣ್ಯರು, ಹಿರಿಯರು, ಗಾಣಿಗರ ಸಮುದಾಯದವರು, ಎಲ್ಲ ಬಂಧುಗಳು, ಸಂಘಟನೆಯ ಪದಾಧಿಕಾರಿಗಳು, ವಿವಿಧ ಇಲಾಖೆಯ ವತಿಯ ಪದಾಧಿಕಾರಿಗಳು ಹಾಗೂ ಸಮುದಾಯದ ಸಮಸ್ತ ಜನತೆಯಲ್ಲಿ ಹೆಸರು ಪಡೆದ ಗಣ್ಯರು, ಹಿರಿಯರು, ಪ್ರಕಾಶಣ್ಣನವರು, ಸಮುದಾಯದವರು ಹಾಗೂ ಎಲ್ಲ ಜನಸಾಮಾನ್ಯರ ವಿಶ್ವಾಸ ಗಳಿಸಿರುವ ಸಮಾಜ ಸೇವೆಯಲ್ಲಿರುವ ಹೆಸರು ಪಡೆದ ಸಮಾಜ ಸೇವಕರು, ಪಿವಿಆರ್ ಸಿಲ್ಕ್ ಸಂಸ್ಥಾಪಕರು, ಗೌರವಾನ್ವಿತ ರಾಮಕೃಷ್ಣ ಸರ್ ಅವರು ಹಾಗೂ ಗಣ್ಯರು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ನರಸಾಪುರ ಅಮರ್ನಾಥ್ ಸರ್ ಅವರು, ಹಿರಿಯರು, ಸಮಾಜ ಸೇವಕರು, ಹಾವಣಿ ಬಾಬು ಸರ್ ಅವರು, ಸಮುದಾಯದ ಹಾಗೂ ಎಲ್ಲ ಜನತೆಯ ವಿಶ್ವಾಸ ಪಡೆದ ಸಮಾಜ ಸೇವೆಗೆ ಸೀಮಿತವಾಗಿರುವ ಗೌರವಾನ್ವಿತ ಪ್ರಸಾದಣ್ಣನವರು ಹಾಗೂ ಹಿರಿಯರು ಯರಮರೆಡ್ಡಿರವರು ಮತ್ತು ಯುವ ಮುಖಂಡ ಶ್ರೀಕಾಂತ್ ಸರ್ ಅವರು ಹಾಗೂ ಸಮುದಾಯದ ಗೌರವಾನ್ವಿತ ಮಹಿಳಾ ಸಂಘಗಳು, ಸಮಾಜ ಸೇವೆ ಹೆಸರು ಪಡೆದ ಅಧ್ಯಕ್ಷರು ಹಾಗೂ ಸಂಘಟನೆಯ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಸ್ವಾಮೀಜಿಯವರ ದರ್ಶನ ಪಡೆದು ಎಲ್ಲ ಗಣ್ಯರು ಭಾಗವಹಿಸಿ ಪೂಜಾ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಹಬ್ಬದ ವಾತಾವರಣದಂತೆ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಶ್ರೀ 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 ಪೂರ್ಣಾನಂದಪುರಿ ಮಹಾಸ್ವಾಮಿಗಳು ಮಾತನಾಡಿ, ಸಂದರ್ಭ ನಮ್ಮ ಕುಲಬಾಂಧವರು ಎಲ್ಲರೂ ಸೇರಿ 11/1/25 ಗುರುಪೀಠದ 2ನೇ ವಾರ್ಷಿಕೋತ್ಸವ, ಶಾಲಾ ಕಟ್ಟಡಗಳ ಊಟದ ಮನೆಯ ಉದ್ಘಾಟನೆ, ಗಾಣಿಗರ ಹಬ್ಬ ಸಮಾರಂಭ ಕಾರ್ಯಕ್ರಮದ ಮುದ್ರಿಸಿರುವ ಆಹ್ವಾನ ಪತ್ರಿಕೆಗಳ ದೇವರ ಸನ್ನಿಧಿಯಲ್ಲಿ ಇಟ್ಟು ಪೂಜಿಸುವ ದೇವರಲ್ಲಿ ಬೇಡಿಕೆ ಪ್ರಾರ್ಥನೆಯನ್ನು ಮಾಡಿದ 45 ವರ್ಷಗಳ ರಾಜಕೀಯ ಜೀವನದಲ್ಲಿ 12 ವರ್ಷ ಶಾಸಕರಾಗಿ, ಅಧ್ಯಕ್ಷರಾಗಿ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿ, ಸಹಕಾರ ಮಂತ್ರಿಯಾಗಿ, ಕೊನೆಯದಾಗಿ ಯೋಜನೆ ಉಪಾಧ್ಯಕ್ಷರಾಗಿ ಸಮಾಜದಲ್ಲಿ ವ್ಯತ್ಯಾಸವಾಗಿರುವ ಬಗ್ಗೆ ಜನಾಂಗದ ಅಭಿವೃದ್ಧಿ ಆಗಬೇಕು. ನನ್ನ ವಿದ್ಯೆ ಇಂಜಿನಿಯರಿಂಗ್ ಕೆಲಸ ಮುಗಿದ ನಂತರ ಎಲ್ಲ ಹಿರಿಯರು ಸೇರಿ ನಮ್ಮ ಜನಾಂಗದವರ ಸಂಘಟನೆ ಆರಂಭ ಮಾಡಿದವು. ಹೀಗೆ ಹಲವಾರು ವಿಚಾರಗಳು, ಮಾರ್ಗದರ್ಶನ, ಸಮಾವೇಶಗಳು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಮುದಾಯದ ಜನಪರ ವಿಶ್ವಾಸ ಗಳಿಸಿದ ಮಹಿಳಾ ಅಧ್ಯಕ್ಷರು ಮಾತನಾಡಿ, ಈ ದಿನ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಕುಲ ಬಾಂಧವರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಎಲ್ಲ ಮಹಿಳಾ ಸಂಘಗಳ ಬರಬೇಕು, ಎಲ್ಲ ರೀತಿಯ ಸಹಕಾರ ನೀಡುತ್ತೇವೆ, ಹೆಚ್ಚಿನ ರೀತಿಯ ಸಮುದಾಯದವರಿಗೆ ಸಹಕಾರ ಸದಾ ನೀಡುತ್ತೇವೆ. ಈ ಸಂದರ್ಭದಲ್ಲಿ ಬಂದಿರುವ ಎಲ್ಲ ಸಮುದಾಯದ ಕುಲ ಬಾಂಧವರಿಗೆ ಪಿವಿಆರ್ ಸಿಲ್ಕ್ ರಾಮಕೃಷ್ಣ ಸರ್ ಅವರು ಅನಂತ ಕೋಟಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಅಧಿಕಾರ ಅವಧಿನಲ್ಲಿ ಎಲ್ಲ ಒಂದು ಮಹಿಳೆಯರಿಗೂ, ನಿಮ್ಮೊಂದು ಕುಲಬಾಂಧವರಿಗೆ, ನಿಮ್ಮೊಂದು ಅಧ್ಯಕ್ಷರ ಒಂದು ಇದರಲ್ಲಿ ಯಾವ ರೀತಿ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಸೌಲಭ್ಯಗಳ ಸಹಕಾರ ನೀಡಿ ಒಂದು ಸಂಕಲ್ಪ ದೇವರ ಮುಂದೆ ಒಂದು ಯಶಸ್ಸಿಗೆ ಒಂದು ಪಾತ್ರ ಆಗ್ತದೆ. ನಾವು ಮಹಿಳೆಯರಿಗೆ ಏನು ಬೇಕೋ ದೇವಸ್ಥಾನಕ್ಕೆ ಬಂದು ದೇವರು ನಮ್ಮ ಮುಂದಿನ
ಜನವರಿ 11 ನಡೆಯುವಂತಹ ಗಾಯನ ಹಬ್ಬ ಸಮಾರಂಭಕ್ಕೆ ಚಾಲನೆ ನೀಡುತ್ತಾರೆ. ನಮ್ಮ ಭಾಗದ ನಮ್ಮ ನಾಯಕರಾದಂಥ ಅಮರನಾಥರು ಬಂದಿದ್ದಾರೆ, ನಮ್ಮ ದೇವನಹಳ್ಳಿ ಗೋಪಿ ಅವರು ಬಂದಿದ್ದಾರೆ, ಅದೇ ತರ ಪ್ಯಾಸೆಂಜರ್ ವಿಜಯ್ ಅವರು ಬಂದಿದ್ದಾರೆ. ಎಲ್ಲರೂ ಸಹ ಈ ಸಂಭ್ರಮಕ್ಕೆ ಎಲ್ಲರೂ ತುಂಬಾನೇ ಆಸಕ್ತಿ ಹೊಂದು ನಮ್ಮ ಜನಾಂಗಕ್ಕೆ ಒಳ್ಳೆ ಆದೇಶ ಸಂದೇಶವನ್ನು ಕೊಟ್ಟಿರ್ತಾರೆ. ಎಲ್ಲರೂ ಇವರ ಆದೇಶದ ಮೇರೆಗೆ ಹಾಗೂ ನಮ್ಮ ಸಮಾಜದ ಒಳ್ಳೆತನಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ಏನು ಮುಂದಿನ ದಿನ ನಡೆಯುವಂತ ಗಣದ ಹಬ್ಬದ ದಿನಾಚರಣೆಯನ್ನು ಯಶಸ್ವಿಗೊಳಿಸಬೇಕಾಗಿ ಇವರೆಲ್ಲರೂ ನಿರ್ಣಯಿಸುತ್ತಾ ನಮ್ಮ ತಾಲೂಕು ಬಂದಿರೋ ಎಲ್ಲರಿಗೂ ನಮ್ಮ ತಾಲೂಕಿನ ಜನತೆ ಪರವಾಗಿ ಅಭಿನಂದಿಸುತ್ತಾರೆ. ಏನ್ ಬೇಕೋ ಅದು ಅನುಕೂಲಗಳನ್ನು ಮಾಡಿಕೊಡ್ತೀವಿ. ಅವರಿಗೆ ಸಹಕಾರ ಅವ್ರ ಎಜುಕೇಶನ್ಗೆ ಏನ್ ಬೇಕೋ ಅದನ್ನ ಸಹಾಯನೂ ಮಾಡ್ತೀವಿ. ನಮ್ಮ ಕಡೆಯಿಂದ ಎಲ್ಲಾ ಅನುಕೂಲಗಳನ್ನು ನಾವು ಮಾಡಿಕೊಡ್ತೀವಿ. ಅದಕ್ಕೆ ನಮ್ಮೆಲ್ಲರ ಸಹಕಾರನೂ ಇರುತ್ತೆ. ತಮ್ಮಲ್ಲಿ ಇನ್ನೊಂದು ಮಾತು, ಈ ಒಂದು ಸಮಾವೇಶ ನಿಮ್ಮ ಕುಲಬಾಂಧವರ ಒಂದು ಸಮಾವೇಶ ಆದ ಮೇಲೆ ಇಡೀ ಕುಲಬಾಂಧವರಿಗೆಲ್ಲ ಸಮಸ್ತ ಮುಳಬಾಗಿಲು ಸಮಸ್ತ ಜನತೆಗೆ ನಿಮ್ಮ ಅದಗ ಎಲ್ಲಾ ಸೌಲಭ್ಯಗಳಿಗೂ ಸಾಥ್ ನೀಡ್ತಿರೋ ಒಂದು ನಂಬಿಕೆ ಇದೆ. ಖಂಡಿತ ಇದೆ. ನಾವೆಲ್ಲರೂ ಒಟ್ಟಿಗೆ ಸೇರ್ಬೇಕು, ಮತ್ತೆ ನಮ್ಮ ಮಠವನ್ನ ಬೆಳೆಸ್ಬೇಕು, ಮತ್ತೆ ಅದನ್ನ ಉಳಿಸ್ಬೇಕು. ಅದಕ್ಕೆಲ್ಲರೂ ನಿಮ್ ಸಹಕಾರನ ಬೇಕು. ನಮ್ಮ ಹಕ್ಕುಗಳನ್ನ ಮುಖ್ಯವಾಗಿ ನಾವು ಉಳಿಸ್ಕೋಬೇಕು. ರಾಜ್ಯದ ಎಲ್ಲಾ ಕುಲ ಬಾಂಧವರಿಗೂ ಇದು ಸಲ್ಲುವಂತೆ ಮಾಡ್ತೀವಿ ಅಂತ ಗೊಳಿಸಿದ್ರ ತಮ್ಗೆಲ್ಲರಿಗೂ ನಮ್ಮೆಲ್ಲರ ಜನಾಂಗದ ಧರ್ಮವಾಗಿದೆ. ಹಾಗಾಗಿ ಇವತ್ತು ಪೂರ್ಣಾನಂದಪುರಿ ಸ್ವಾಮೀಜಿಗಳು ತಾವು ಬಿಡುವು ಮಾಡಿಕೊಂಡು ಬಂದು ಈ ದಿನದಲ್ಲೂ ಸಹ ಈ ವಯಸ್ಸಿನಲ್ಲೂ ಸಹ ನಮ್ಮ ಜನಾಂಗಕ್ಕಾಗಿ ಒಳ್ಳೆಯದನ್ನ ಕೋರ್ತಾ ನಮ್ಮ ಜನಾಂಗದವ್ರನ್ನೆಲ್ಲ ಒಗ್ಗೂಡಿಸಿ ಮುಂದಿನ ಸರ್ಕಾರದಲ್ಲಿ ಈ ಸರ್ಕಾರದಲ್ಲಿ ಮುಂದಿನ ಕಾರ್ಯಕ್ರಮದಲ್ಲಿ ಹಲವಾರು ಬೇಡಿಕೆಗಳನ್ನ ಇಟ್ಟು ನಮ್ಮ ಜನಾಂಗಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಿ ಸ್ವಾಮೀಜಿಗಳು ಈಗಾಗಲೇ ತಮ್ಮ ಮುಂದೆ ಒತ್ತಾಯ ಮಾಡಿದ್ದಾರೆ. ಮುಂದಿನ ಜನವರಿ 11ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಹತ್ರ ದೊಡ್ಡ ಮನವಿಯನ್ನು ಸಲ್ಲಿಸಿ ನಮ್ಮ ಜನಾಂಗಕ್ಕೆ ಬೇಕಾಗಿರುವಂಥ ಸವಲತ್ತುಗಳನ್ನ ಕೇಳಬೇಕು ಅಂತ ಇಡೀ ನಮ್ಮ ಜನಾಂಗದವರು ಒಕ್ಕೂರಿನಿಂದ ನಾವು ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಯಾಗಿ ಜಯಗೊಳಿಸಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ. ಅದೇ ರೀತಿ ಯಶಸ್ವಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ತುಂಬಾ ಸಂತೋಷದ ವಿಷಯ. ಆದರೆ ನಮ್ಮ ಜನಾಂಗಕ್ಕೆ ಇನ್ನ ಬೇಕಾದಷ್ಟು ಸವಲತ್ತುಗಳನ್ನ ಕೊಡಬೇಕು ಅಂತ ಸರ್ಕಾರದಲ್ಲಿ ಒತ್ತಾಯ ಮಾಡುವ ಮುಖಾಂತರ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಜನಾಂಗದವರೆಲ್ಲ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಈಗಾಗಲೇ ನಮ್ಮ ಜನಾಂಗಕ್ಕೆ ಏನೋ ಸವಲತ್ತುಗಳು ಸಿಕ್ಕಿದೆ ಅಂದರೆ ನಮ್ಮ ಪೂರ್ಣಾನಂದಪುರಿ ಸ್ವಾಮೀಜಿಗಳಾದಂತಹ ಪೂರ್ವಾಶ್ರಮದಲ್ಲಿ ಬಿಜೆ ಪುಟ್ಟಸ್ವಾಮಿಗಳು MLCಗಳಾಗಿದ್ರು, ಸಚಿವರಾಗಿದ್ರು. ಅವರಿಂದ ನಮ್ಮ ಜನಾಂಗಕ್ಕೆ ಎಲ್ಲ ಸವಲತ್ತುಗಳು ಸಿಕ್ಕಿದೆ. ಅದು ಇನ್ನೂ ಸವಲತ್ತುಗಳು ಸಿಗಬೇಕಾಗಿರೋದಿದೆ. ಈ ಜನಾಂಗದಲ್ಲಿ ನಾವು ಅತಿ ಕಡಿಮೆ ಸಂಖ್ಯೆಯಲ್ಲಿ ಇರೋದರಿಂದ ಸರ್ಕಾರದಲ್ಲಿ ಒತ್ತಾಯ ಮಾಡಿ ನಮಗೆ ಬೇಕಾಗಿರುವಂಥ ಸವಲತ್ತುಗಳನ್ನು ಮುಳಬಾಗಿಲು ತಾಲೂಕಿನಲ್ಲಿ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗಿಲು ತಾಲೂಕಲ್ಲಿ ಕುರುಡುಮಲೆ ದೇವಸ್ಥಾನದಲ್ಲಿ ವಿಶೇಷವಾದಂಥ ಒಂದು ಪೂಜೆ ಮಾಡಿ ನಮ್ಮ ಗಾಣಿಗ ಸಮಾಜದ ವತಿಯಿಂದ ಜನವರಿ 11ನೇ ತಾರೀಕು ನಡೆಯುವಂಥ ಗಾಣಿಗರ ಹಬ್ಬ ಕಾರ್ಯಕ್ರಮಕ್ಕೆ ಒಂದು ಪೂಜೆ ಸಲ್ಲಿಸಿ ಚಾಲನೆಯನ್ನ ನಮ್ಮ ಪೂರ್ಣಾನಂದಪುರಿ ಸ್ವಾಮೀಜಿಗಳು, ನಮ್ಮ ಜನಾಂಗದ ಏಕೈಕ ಸ್ವಾಮೀಜಿಗಳಾದಂಥ ಪೂರ್ಣಾನಂದ ಸ್ವಾಮೀಜಿಗಳು ಚಾಲನೆ ನೀಡಿರ್ತಾರೆ. ನಮ್ಮ ಜನಾಂಗ ನಾವೆಲ್ಲ ಒಗ್ಗಟ್ಟಾಗಿ ಈ ಗಾಣಿಗರ ಹಬ್ಬ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ನಾವು ಎಲ್ಲ ಬಂಧು ಬಳಗದಲ್ಲಿ ಈಗ 41,000 ಸಂಸ್ಥೆಗಳಲ್ಲಿ 2 ರಿಸರ್ವೇಶನ್ಸ್ ಹಿಂದುಳಿದ ವರ್ಗಕ್ಕೆ ಸಿಗ್ತಾ ಇದೆ. APMC ನಲ್ಲಿರ್ಬೋದು, ಪತ್ತಿನ ಸಮಿತಿಯಲ್ಲಿರ್ಬೋದು, ಆಮೇಲೆ ಸಹಕಾರ ಬ್ಯಾಂಕ್ಗಳಿರ್ಬೋದು, ಕೋಆಪರೇಟಿವ್ ಸೊಸೈಟಿಗಳಿರ್ಬೋದು. ಹೀಗೆ ನಮ್ಮ ಜನಾಂಗದವರಿಗೆ ಇವತ್ತು ದಿವಸ ಎಲ್ಲ ಅನುಕೂಲಗಳಾಗಿದೆ. ಒಂದು ಎರಡನೇದಾಗಿ ತಾವು ಹೇಳಿದಾಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ರಿಸರ್ವೇಶನ್ಸ್ ಮಾಡಿರ್ತಕ್ಕಂಥದ್ದು ಪೈರು ಬೆಳಿಬೇಕು. ಪಂಚಾಯಿತಿ ಲೆವೆಲ್ನಿಂದ ನಮ್ಮ ಜನಾಂಗದವರು, ಹಿಂದುಳಿದ ವರ್ಗದವರು ರಾಜಕೀಯದಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನೋ ದೃಷ್ಟಿಯಿಂದಲೇ ನಾವು ಸ್ಥಳೀಯ ಸಂಸ್ಥೆಗಳಿಗೆ ರಿಸರ್ವೇಶನ್ಸ್ 93-94ರಲ್ಲಿ ನಾನು ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ನಾನು ಅವತ್ತಿನ ದಿವಸ ಮಾಡಿಸಿದ್ದೇನೆ. ಅದನ್ನು ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂತ ಸರ್ಕಾರದಿಂದ ಆರ್ಡರ್ ಬಂದಿರೋದನ್ನು ಹಾಕಿದ್ದೇನೆ. ಇದರಿಂದ ನನಗೆ ಅಧಿಕಾರ ಸಿಕ್ಕದೇ ತಗೊಂಡು ಸಹ ನಮ್ಮ ಜನಾಂಗವನ್ನ ಮುಂದೆ ಇಟ್ಕೊಂಡು ಮತ್ತು ನಾನು ಸಂಪೂರ್ಣವಾಗಿ ಹಿಂದುಳಿದ ವರ್ಗದವರ ಅಭಿವೃದ್ಧಿಗೆ ಕೆಲಸ ಮಾಡಿದ್ದೇನೆ. ಮತ್ತು ನಮ್ಮ ಜನಾಂಗಕ್ಕೆ ಇನ್ನೊಂದು ನಾನು ಮಾಡಿದ್ದೆ, ಹೌಸ್ಲೆಸ್ ಪೀಪಲ್ ಯಾರಿದ್ದಾರೆ ಕರ್ನಾಟಕ ಜನದಲ್ಲಿ ಪ್ರಥಮವಾಗಿ ಎಲ್ಲೂ ಮಾಡಿಲ್ಲ. ಯಡಿಯೂರಪ್ಪನವ್ರಿಗೆ ಹೇಳಿ ಸರ್ವೆ ಮಾಡಿಸಿದ್ದೆ, ಯಾರ್ಯಾರು ಹೌಸ್ಲೆಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಸರ್ವೆ ಮಾಡಿಸಿ 30. ಆದರೆ ಅದು ದುರಾದೃಷ್ಟವಶಾತು ಅದು ಕಾರಣಗಳನ್ನು ಹೇಳೋದಕ್ಕೆ ಇಷ್ಟ ಇಲ್ಲ, ಅದು ಕಾರ್ಯಗತ ಆಗಲಿಲ್ಲ. ಅದು ಕಾರ್ಯಗತ ಆಗಿದ್ದಿದ್ರೆ ಬಹುಶಃ ನಮ್ಮ ಗಾಣಿಗರಲ್ಲಿ ಎಲ್ರಿಗೂ ಸಹ ಪ್ರಥಮವಾಗಿ
ಹೌಸ್ಟೆಸ್ ಪೀಪಲ್ ಎಲ್ರಿಗೂ ಮನೆಗಳು ಸಿಗ್ತಾ ಇತ್ತು. ಹೀಗೆ ನನ್ನ ರಾಜಕೀಯ ಜೀವನದಲ್ಲಿ ಜನಾಂಗದ ಮುಂದೆ ಇಟ್ಕೊಂಡು ಮಾಡಿದ್ದೀನಿ. ಇವತ್ತು ಈಗ ನಾನು ತಮ್ಗೆ ಹೇಳ್ಬೇಕು ಅಂದ್ರೆ, ನಾನು ದೀಕ್ಷೆ ತಗೋಬೇಕಾದ್ರೆ ನನ್ನ ಪಿಂಡವನ್ನ ನನ್ನ ಕೈಲೇ ಬಿಡಿಸ್ತಾರೆ. ಅಂದ್ರೆ ಯಾರು ಮಕ್ಕಳು ಮರಿ ಯಾರು ಸಹ ತಲೆ ಬಡಿಸ್ಕೋಬೇಕಾಗಿಲ್ಲ, ಇದು ಕಂಡೀಷನ್ ಅದು. ಆದ್ರಿಂದ ನಾನು ಸರ್ವಸ್ವವನ್ನು ತ್ಯಾಗ ಮಾಡಿದ್ದೀನಿ. ನನ್ನ ಮನೆಯನ್ನ ಮಾರಿ ಇವತ್ತಿನ ದಿವಸ ಒಂದು 1 ಕೋಟಿ ರೂಪಾಯಿ 1.5 ಕೋಟಿ ರೂಪಾಯಿನ ಇವತ್ತಿನ ಮಠಕ್ಕೆ ಹಾಕಿದ್ದೀನಿ. ಒಟ್ಟು ನಾನೀಗ ಸುಮಾರು 2.5 ಕೋಟಿ ನನ್ನ ಸ್ವಂತ ದುಡ್ಡನ್ನು ಹಾಕಿದ್ದೀನಿ. ಮತ್ತು ಇವತ್ತಿನ ದಿವಸ ನಾನು ಎಲ್ಲವನ್ನು ತ್ಯಾಗ ಮಾಡಿದ್ದೇನೆ. 45 ವರ್ಷ ರಾಜಕಾರಣದಲ್ಲಿ ಇಂಜಿನಿಯರ್ ಆಗಿದ್ದೆ, ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿದ್ದೆ ಮತ್ತು ಮಂತ್ರಿ ಆಗಿದ್ದೆ. ನನಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು ಮನೆ. ಆ ಮನೆ ಬಿಟ್ಟು ಯಾವ್ದಾರು ಇದ್ರೆ ಸರ್ಕಾರದ ಏನು ಅಂದ್ರೆ, ನಾನು ಏನೇನು ನ್ಯಾಯವಾಗಿ ಸಂಪಾದನೆ ಮಾಡಿದ್ನೋ ಅದನ್ನ 1966ರಿಂದ ಗಾಣಿಗ ಜನಾಂಗಕ್ಕೆ ಸಂಘ ಸಂಸ್ಥೆಗಳನ್ನು ಮಾಡೋದಕ್ಕೆ ಅರ್ಪಣೆ ಮಾಡಿದ್ದೀನಿ ಅಂತೇಳಿ ವಿಘ್ನೇಶ್ವರನ ಸನ್ನಿಧಿಯಲ್ಲಿ ಧೈರ್ಯವಾಗಿ ನಾನು ಎದೆ ಮುಟ್ಟಿ ಹೇಳ್ತಾ ಇದ್ದೀನಿ, ನಿಸ್ಸಂಕೋಚವಾಗಿ. ಯಾಕೆ ಅಂದ್ರೆ ಇದರಲ್ಲೇನು ವಂಚನೆ ಇಲ್ಲ. ಇವತ್ತು ನಾನು ಮಠದಲ್ಲಿ ನಾನು ಜೀವನ ಮಾಡ್ತಾ ಇರ್ತಕ್ಕಂಥದ್ದು, ನಾನು ಒಂದು ಮನೆ ಮಾಡಿರೋದ್ರಲ್ಲಿ ಒಂದು ಬಾಡಿಗೆ ಕೊಟ್ಟಿದ್ದೀನಿ. ಮನೆ ಮಗನ ಕೊಟ್ಟು ಬಾಡಿಗೆನ ನಾನು ತಗೊಳ್ತಾ ಇದ್ದೀನಿ. ಕಾರಣ ಏನು ಅಂದ್ರೆ, ಮಠ ನಡೆಸೋದಕ್ಕೆ ನಮ್ಮ ಜನಾಂಗದವರ ದುಡ್ಡನ್ನ ಖರ್ಚು ಮಾಡಬಾರ್ದು ಅಂತ ಹೇಳಿ ನನ್ನ ಪೆನ್ಷನ್ ಬರ್ತಕ್ಕಂಥ ದುಡ್ಡು ಮತ್ತು ಆ ಮನೆ ಬಾಡಿಗೆ ತಗೊಂಡು ಇವತ್ತು ತಿಂಗಳಿಗೆ ಸುಮಾರು 1 ಲಕ್ಷ ರೂಪಾಯಿನ ಪೆನ್ಷನ್ ನಾನು ಮಠಕ್ಕೆ ಖರ್ಚು ಮಾಡ್ತಾ ಇದ್ದೀನಿ. ಇದು ನನ್ನ ಪ್ರಾಮಾಣಿಕವಾದಂತ ವಿಚಾರ. ಕಾರಣ ಏನು ಅಂದ್ರೆ, ದುಡ್ಡನ್ನ ನನ್ನ ಸ್ವಾರ್ಥಕ್ಕೆ ನಾನು ಅನ್ನ ತಿನ್ನೋದಕ್ಕೆ ಖರ್ಚು ಮಾಡಬಾರ್ದು ಅನ್ನೋದು. ಯಾರೇ ದುಡ್ಡು ಕೊಟ್ಟರು, ಪಾದ ಪೂಜೆ ಕೊಟ್ಟ ದುಡ್ಡು ಸಹ ಆ ಸಂಸ್ಥೆ ಅಭಿವೃದ್ಧಿಗೋಸ್ಕರ ಮಾಡ್ತಾ ಇದ್ದೀನಿ ಹೊರತು ನನ್ನ ಸ್ವಂತಕ್ಕೋಸ್ಕರ ಉಪಯೋಗ ಮಾಡ್ತಾ ಇಲ್ಲ. ಇದು ನನ್ನ ಪ್ರಯತ್ನ. ಇದು ಯಾರು ಬೇಕಾದ್ರೂ ಸಹ ನನ್ನ ಅಕೌಂಟ್ಸ್ ಚೆಕ್ ಮಾಡ್ಬೋದು. ತಿಂಗಳಿಗೆ ನಾನು ನನ್ನ ಪೆನ್ಷನ್ ಮತ್ತು ನನ್ನ ದುಡ್ಡಿನಲ್ಲಿ ಬರ್ತಕ್ಕಂಥ ದುಡ್ಡಿನಲ್ಲಿ ಮಠವನ್ನ ಮೇಂಟೈನ್ ಮಾಡ್ತಾ ಇದ್ದೀನಿ. ನನ್ನ ಮನಸ್ಸು ಕೊಟ್ಟ ತಕ್ಷಣ ನಾನು ರಾಜೀನಾಮೆಯನ್ನು ಕೊಟ್ಟು 30/4/2022 ರಾಜೀನಾಮೆಯನ್ನು ಕೊಟ್ಟು 6/5/2022 ನಾನು ದೀಕ್ಷೆಯನ್ನು ತೆಗೆದುಕೊಂಡು 15/5/2022 ಪಟ್ಟಾಭಿಷೇಕವನ್ನು ಆಯಿತು. ಅದಾದ ಮೇಲೆ ನಾನು ಕೂತಿಲ್ಲ. ಒಂದು ಶಾಲೆಯನ್ನು ಕಟ್ಟಿದ್ದೇನೆ ಮಕ್ಕಳಿಗೆ, ನಮ್ಮ ಜನಾಂಗದ ಮಕ್ಕಳಿಗೆ ಮತ್ತು ಎಲ್ಲ ಸಮಾಜದ ಎಲ್ಲ ಬಡ ಮಕ್ಕಳಿಗೆ ಅಂತೇಳಿ ICSC ಶಾಲೆಯನ್ನು ನಡೆಸ್ತಾ ಇದ್ದೇವೆ. ಹಾಸ್ಟೆಲ್ನ ಇದೆ ಮತ್ತು ದೇವಸ್ಥಾನ ಇದೆ, ಕಲ್ಯಾಣ ಮಂಟಪ ಇದೆ. ಇದೆಲ್ಲವನ್ನ ಮಾಡಿದ್ದು ನಾನು ನಮ್ಮ ಜನಾಂಗದ ಮುಂದಿನ ಪೀಳಿಗೆಗೆ, ಯುವಕರಿಗೆ ಒಂದು ಅಭಿವೃದ್ಧಿಗೋಸ್ಕರವಾಗಿ ಆ ಜಮೀನಿನಲ್ಲಿ. ಕೊನೆಯ ಆಸೆ ಇತ್ತು ನನಗೆ ಜೀವನದಲ್ಲಿ, ಎಲ್ಲ ಜನಾಂಗದಲ್ಲಿ ಇರುವ ಹಾಗೆ ನಾವು ಸಹ ಜನಾಂಗದಲ್ಲಿ ಒಂದು ಏಕತೆಯನ್ನ ಮತ್ತು ಒಗ್ಗಟ್ಟನ್ನ ಮೂಡಿಸಿ ನಮ್ಮ ಜನಶಕ್ತಿಯನ್ನ, ನಮ್ಮ ಗಾಣಿಗ ಜನಾಂಗದ ಜನಶಕ್ತಿಯನ್ನ ಕರ್ನಾಟಕದಲ್ಲಿ ಸರ್ಕಾರದ ಗಮನವನ್ನು ಸೆಳೆಯುವುದಕ್ಕೆ ಶಕ್ತಿಯನ್ನು ತೋರಿಸಬೇಕು ಅಂತಕ್ಕಂಥದ್ದು ನನ್ನ ಒಂದು ಕೊನೆಯ ಆಸೆ ಇದೆ. ಆ ಆಸೆಗೋಸ್ಕರವಾಗಿ ನನಗೆ ನಮ್ಮ ಎಲ್ಲ ಟ್ರಸ್ಟಿಗಳು ಮತ್ತು ನಮ್ಮ ಜನಾಂಗದ ಎಲ್ಲ ಮುಖಂಡರು ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಆ ಶಕ್ತಿಯನ್ನು ತೋರಿಸ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಅವಶ್ಯಕತೆ ಇದೆ. ಅದನ್ನ ನಾವು ಮಾಡಬೇಕು. ಇವತ್ತು ನಮ್ಮ ಜನಾಂಗದ ಹಿತದೃಷ್ಟಿಯಿಂದ, ಜನಾಂಗದ ಒಗ್ಗಟ್ಟಿನ ದೃಷ್ಟಿಯಿಂದ, ಜನಾಂಗದಲ್ಲಿ ಏಕತೆಯನ್ನ ಮೂಡಿಸೋ ದೃಷ್ಟಿಯಿಂದ ಆ ಹಬ್ಬವನ್ನು ನಾವು ಯಶಸ್ವಿಯಾಗಿ ಮಾಡಬೇಕು ಅಂತಕ್ಕಂಥದ್ದನ್ನ ನಾವು 11/5/2025 ಶನಿವಾರದ ದಿವಸ ವಿಜೃಂಭಣೆಯಿಂದ ಗಾಣಿಗರ ಹಬ್ಬವನ್ನ ಆ ಉದ್ಘಾಟನಾ ಸಮಯದಲ್ಲಿ ಮಾಡ್ತಾ ಇದ್ದೇವೆ. ಅಲ್ಲಿ ನಮ್ಮ ಪೀಠದಲ್ಲಿ ಈಗ ಒಂದು ಶಾಲಾ ಕಟ್ಟಡವನ್ನು ಕಟ್ಟಿದ್ದೇವೆ ಮತ್ತು ಕಾಂಪೌಂಡ್ ಕಟ್ಟಿದ್ದೇನೆ ಮತ್ತು ಊಟದ ಮನೆಯನ್ನ ಕಟ್ಟಿದ್ದೇವೆ. ಇವೆಲ್ಲವನ್ನು ಓಪನ್ ಮಾಡ್ತಕ್ಕಂಥದ್ದಕ್ಕೆ ಉದ್ಘಾಟನೆ ಮಾಡೋದ್ರ ಜೊತೆಯಲ್ಲಿ ಇದು ಎರಡನೇ ವರ್ಷದ ನಂದು ಪೀಠಾರೋಹಣ ಇದೆ. ಈ ಉದ್ಘಾಟನೆ ಆಗ್ತದೆ. ಇದಕ್ಕೆ ಉದ್ಘಾಟನೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ. ಆಮೇಲೆ ಇವರು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಬರ್ತಾ ಇದ್ದಾರೆ. ಕಾನೂನು ಮಂತ್ರಿಗಳಾದಂಥ HK ಪಾಟೀಲ್ ಬರ್ತಾ ಇದ್ದಾರೆ ಮತ್ತು HC ಮಹದೇವಪ್ಪ ಬರ್ತಾ ಇದ್ದಾರೆ ಮತ್ತು ದಿನೇಶ್ ಗುಂಡೂರಾವ್ ಬರ್ತಾ ಇದ್ದಾರೆ ಮತ್ತು ತಂಗಡಗಿ ಬರ್ತಾ ಇದ್ದಾರೆ. ಹೀಗೆ ಹಲವಾರು ಜನ ಮಿನಿಸ್ಟರ್ಗಳು, ಇನ್ನೂ ಡಿಗ್ನಿಫೈಡ್ಸ್ ಎಲ್ಲ MLAಗಳು. ಇದಕ್ಕೋಸ್ಕರವಾಗಿ ನಾನು ಇವತ್ತಿನ ದಿವಸ ಇಲ್ಲಿ ಬಂದಿದ್ದೇನೆ. ಅವೆಲ್ಲ ಬಂದಿದ್ದಕ್ಕೋಸ್ಕರ ಈ ಒಂದು ಅಕೇಶನಲ್ಲಿ ತಮ್ಮ ಮಾಧ್ಯಮ ಸ್ನೇಹಿತರು ಎಲ್ರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ತಮ್ಮೆಲ್ಲರಿಗೂ ಸಹ ದೇವರು ವಿಘ್ನೇಶ್ವರ ಆರೋಗ್ಯವನ್ನು ದಯಪಾಲಿಸಲಿ, ತಮಗೆಲ್ಲ ಇನ್ನೂ ಶಕ್ತಿಯನ್ನು ಕೊಡಲಿ ಮತ್ತು ಸಮಾಜದ ಕೆಲಸವನ್ನು ನಿರ್ಭೀತಿಯಿಂದ ನ್ಯಾಯಯುತವಾಗಿ ಸತ್ಯ ಧರ್ಮವನ್ನು ತಿಳಿತಕ್ಕಂಥದ್ದಕ್ಕೆ
ನಮಗೆ ಶಕ್ತಿಯನ್ನು ಕೊಡಲಿ ತಮ್ಮ ಮಾಧ್ಯಮದವರಿಗೆ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅವರು ಮತ್ತು ಬೊಮ್ಮಾಯಿ ಅವರಿದ್ದಾಗ ನಾನು ಪಕ್ಕದಲ್ಲಿ ನಾನು ಕೂತ್ಕೊಳ್ತಾ ಇದ್ದೆ. ಯಾಕೆಂದ್ರೆ ಬಡ್ಜೆಟ್ ಅಲಾಟ್ ಮಾಡುವಾಗ ನಾವೇ ಇರ್ತೀವಿ. ಅಲ್ಲಿ ನಾನು ಇದನ್ನ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀನಿ. ನಮ್ಮ ಗಾಣಿಗ ಜನಾಂಗ ನಿಜವಾಗಿ ರಿಹ್ಯಾಬಿಲಿಟೇಟ್ ಮಾಡಬೇಕಾಗಿರೋದು ಗಾಣಿಗ ಜನಾಂಗ. ಕಾರಣ ಏನು ಅಂದ್ರೆ ನಮ್ಮದು ಕುಲ ಕಸುಬು, ಕೈ ಕಸುಬು, ಎಣ್ಣೆ ಮಾಡ್ತಕ್ಕಂಥದ್ದು. ಈ ಕಸುಬು ಇವತ್ತಿನ ದಿವಸ ಯಾಂತ್ರಿಕ ಯುಗದಲ್ಲಿ ಈ ಕಸುಬು ಕಳ್ಕೊಂಡಿರ್ತಕ್ಕಂಥವ್ರು ಗಾಣಿಗ ಜನಾಂಗ. ಆದ್ರಿಂದ ಈ ಗಾಣಿಗ ಜನಾಂಗಕ್ಕೆ ಯುವಕರ ಅಭಿವೃದ್ಧಿಗೋಸ್ಕರವಾಗಿ ಈ ಅಭಿವೃದ್ಧಿ ನಿಗಮವನ್ನ ಕೊಡಬೇಕು ನೀವು ಅಂತಕ್ಕಂಥದ್ದನ್ನ ನಾನು ಪ್ರಸ್ತಾಪ ಮಾಡಿದ್ದೇನೆ. ಇಬ್ಬರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಆಯುರ್ವೇದ ಮೀಟಿಂಗ್ ನಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೇನೆ. ಆದ್ರೆ ಕಾರಣಾಂತರದಿಂದ ಅದು ಆಗ್ಲಿಲ್ಲ. ಆದ್ರೆ ಈಗ ಇಂದಿನ ಸರ್ಕಾರದಲ್ಲಿ ಒಂದು ಕೆಲವರು ರಿಜಿಸ್ಟರ್ ಆಗ್ಬೇಕು, ಅದಾದ್ಮೇಲೆ ಸರ್ಕಾರಿ ಆಜ್ಞೆ ಆಗ್ಬೇಕು. ಅದನ್ನ ನಾವು ಈಗ ಮುಖ್ಯಮಂತ್ರಿಗಳು ಏನು ಬರ್ತಾ ಇದ್ದಾರೆ ಅವತ್ತು ಅದನ್ನ ಸರ್ಕಾರಿ ಆಜ್ಞೆಯನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತೀವಿ. ಸರ್, ಮುಂಬರುವ ದಿನಗಳಲ್ಲಿ ಈ ಒಂದು ಗಾಣಿಗರ ಹಬ್ಬ ಮುಗಿದ ನಂತರ ಈ ಒಂದು ರಾಜಕೀಯ ಬೆಳವಣಿಗೆಯಲ್ಲಿ ನಿಮ್ಮ ಒಂದು ಸಮುದಾಯದವರು ಇಡೀ ಸಮಸ್ತ ಜನತೆಗೆ ನಿಮ್ಮ ಒಂದು ಸಮುದಾಯದಿಂದ ರಾಜಕೀಯದಲ್ಲಿ ಎಲ್ಲಾ ಒಂದು ಆಗುವಗಳ ಬಗ್ಗೆ ನಿಮ್ಮ ಒಂದು ಅಭಿವೃದ್ಧಿಗೆ ಯಾವ ರೀತಿ ಒಂದು ಸಹಕಾರ ನೀಡಿ? ನಾನು ಅಧಿಕಾರದಲ್ಲಿದ್ದಾಗ ನಾನೊಂದು ಪುಸ್ತಕಗಳನ್ನ ಪ್ರಿಂಟ್ ಮಾಡಿದ್ದೀನಿ. ಪೂರ್ವಾಶ್ರಮದಲ್ಲಿ ಏನೇನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ಪುಸ್ತಕಗಳನ್ನ ದಯವಿಟ್ಟು ಎಲ್ಲಾ ಪತ್ರಿಕೆಯವ್ರಿಗೂ ಕೊಡಬೇಕು. ನಾನೇನೇ ನಮ್ಮ ಜನಾಂಗವನ್ನ ಅತ್ಯಂತ ಮುಂದುವರೆದ ಜನಾಂಗ ಅಂತ ಸೇರಿಸಿದ್ರು ಎಲ್ಲ ಆಯೋಗಗಳು. ಇದನ್ನ ನಾನು 1993ರಲ್ಲಿ 2 ಹೇಗೆ ಮಾಡಿಸ್ಬೇಕಾಗಿದ್ರೆ ಅಂಕಿಅಂಶಗಳನ್ನ ಕೊಟ್ಟು ಐಪವರ್ ಕಂಪನಿ ಮುಂದೆ ಹೋಗಿ ನಾನೇ ಸ್ವತಃ ಆರ್ಗ್ಯೂ ಮಾಡಿ ಇದನ್ನ ನಾನು 2A ಸೇರಿಸ್ತಕ್ಕಂಥದ್ರಲ್ಲಿ ಯಶಸ್ವಿಯಾಗಿದ್ದೇನೆ. ಚತ್ತರ ಪ್ರದಯೋ ದೇವಯಾನ ಅಂತರಾದ್ಯಾವ ಪೃಥಿವೇ ವಿಯಂದೇ ವೇದಾಯೋ ಅದ್ಯಾದಿವದೇ ದಿವಾಹ ತಸ್ಮೈನೋ ಪರಿದತ್ತೆ ಹಸರ್ವೇ ವೇಪಾಯ ವಂದಾವದನಾವಧಂದ ಚನತ್ವರಜಾಸವಿದನ್ನೋ ಅಸ್ತೋ ತೇಷಾವತೋರಾಗುಂ ಗಣಜಾನನಾನಾಭಿವಾದಯೇತ್ಯ ಪವಯೇತ್ಯಾವ ಇದವತ್ಸರಾಯ ಪರಿವತ್ಸರಾಯ ಸಂವತ್ಸರಾಯ ಕೃತಾಪ ಅನ್ನವಃ ನಮೋ ನಮೋ ಭವತಿ ಜಾಯಮಾನೋನ್ನಾಃ ಕೇತುರಸದಾಮೇತ್ರಗ್ರೇ ಭಾಗಂ ದೇವೇಭ್ಯೋ ವಿದದಾಧ್ಯಾಯನ್ ಭಜನ್ನಮಾಸೀರ್ಗಮಾಯೋ ಧನಂ ಧಾನ್ಯಂ ಪಟಂ ಬಹುಕೀರ್ತಿಲಾಭಂ ಶರದಂ ದೀರ್ಘಮಾಯೋ ರೋಚನ. ಅದೇ ನನ್ನ ನಂಬರ್ ಬರ್ತದೆ, ಫೋನ್ ಮಾಡಿ 9845332274 ವಿನಾಯಕ್ ದೀಕ್ಷಿತ್ ಅಂತ. ಏರ್ಪಾಡು ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಬಾಂಧವರಿಗೆ ನಾನು ಪೂರ್ವಾಶ್ರಮದಲ್ಲಿ ಮಂತ್ರಿಯಾಗಿ 12 ವರ್ಷ ಶಾಸಕನಾಗಿ ದಯಪಾಲಿಸಿ ಅಂತೇಳಿ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ಸಂದರ್ಭ ನಮ್ಮ ಬಾಂಧವರೆಲ್ಲರೂ ಸೇರಿ ದಿನಾಂಕ 11/1/2025 ಶನಿವಾರದ ದಿವಸ
ನಡೀತಕ್ಕಂಥ ಗುರುಪೀಠದ 2ನೇ ವಾರ್ಷಿಕೋತ್ಸವ ಮತ್ತು ಶಾಲಾ ಕಟ್ಟಡ ಹಾಗೂ ಊಟದ ಮನೆಯ ಕಟ್ಟಡಗಳ ಉದ್ಘಾಟನೆಯ ಸಮಾರಂಭವನ್ನ ಗಾಣಿಗರ ಹಬ್ಬವನ್ನಾಗಿ ಆಚರಿಸುವ ಒಂದು ತೀರ್ಮಾನವನ್ನ ಮಾಡಿದ್ದೇವೆ. ಆ ಒಂದು ಸಂದರ್ಭದಲ್ಲಿ ಮುದ್ರಿಸಿರ್ತಕ್ಕಂಥ ಆಹ್ವಾನ ಪತ್ರಿಕೆಗಳನ್ನ ದೇವರ ಸನ್ನಿಧಿಯಲ್ಲಿ ಇಟ್ಟು ಎಲ್ಲಾ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೆ
जन्म अनुजन्माति जन्मावदात्तादरिष्टस्थानेषु स्थिराग्रात्यन्तातिशया शुभफलावाप्यत्तो भौमान्तरिक्षामहोत्पादात्सुपनारुड्डगुणारुद्गात अङ्गस्पन्दना अक्षस्पन्दना भोजस्पन्दना तन्निमित्ता चक्षोटिक परिहारात्तो परयन्त्रा परमन्त्रा परतन्त्रा विशुचूर्ण श्वेतवराहकल्पे सप्तमे वैवत्सदा मन्वन्तरेष्टाङ्गतमे कलियुगे प्रथमपादे जम्बूद्वीपे भरतवर्षे भरतखण्डे दण्डकारण्ये गोदावृत्याः दक्षिणे तीरे शालीपहर्षिके बौद्धावतारे रामक्षेत्रे अस्मिन् वर्तमाने व्यवहारिके प्रभवादे चन्दमानेन सत्यं मत्सराणां मध्येशे पद क्रोधिनाम संवत्सरे दक्षिणायने हेमन्त ऋतु मार्गशिरमासे कृष्णपक्षे चतुर्थ्यायाम् उपरि पञ्चम्यां शुभतिथौ वासरः वासरस्तो गुरुवारेवं गुण विशेषणा विशिष्ट्यामस्यां शुभतिथौ विष्णुगोत्रोद्भवस्य मकार नक्षत्र पुब्बा नक्षत्रे सिंहराशोचरस्य पूर्णापुरी नंद स्वामीजी पूर्णानंदपुरी स्वामीजी नामांकितस्य अस्य यजमानस्य भक्तमहाजनानां आगतानां भक्तमहाजनानां क्षेमस्थैर्यविजयवीर्य धैर्याभयायुरारोग्यम् ऐश्वर्याभिवृद्ध्यर्थं धर्मार्थकाम्यमोक्ष चतुर्विधा फलपुरुषार्थसिद्ध्यर्थं जन्मनक्षत्रे जन्मराशो जातस्य नामनक्षत्रे नामराशो जातस्य जन्मांशवशात् लक्ष्मी गणपतिदेवता प्रीत्यर्थं पुष्पार्चन पूजाञ्च आचार्यमुखेन ಸ್ವಲ್ಪ ಮುಂದೆ ಬರ್ತಾ ಬಂದೆ ಇದಕ್ಕೋಸ್ಕರವಾಗಿ ನಾನು ಇವತ್ತಿನ ದಿವಸ ಇಲ್ಲಿ ಬಂದಿದ್ದೇನೆ. ತಾವೆಲ್ಲ ಬಂದಿದ್ದಕ್ಕೋಸ್ಕರ ಈ ಒಂದು ಅಕೇಶನಲ್ಲಿ ತಮ್ಮ ಮಾಧ್ಯಮ ಸ್ನೇಹಿತರು ಎಲ್ರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ತಮ್ಮೆಲ್ಲರಿಗೂ ಸಹ ದೇವರು ವಿಘ್ನೇಶ್ವರ ಆಯುರ ಆರೋಗ್ಯವನ್ನು ದಯಪಾಲಿಸಲಿ, ತಮಗೆಲ್ಲ ಇನ್ನೂ ಶಕ್ತಿಯನ್ನು ಕೊಡಲಿ ಮತ್ತು ಸಮಾಜದ ಕೆಲಸವನ್ನು ನಿರ್ಭೀತಿಯಿಂದ ನ್ಯಾಯಯುತವಾಗಿ ಸತ್ಯ ಧರ್ಮವನ್ನು ತಿಳಿತಕ್ಕಂಥದ್ದಕ್ಕೆ ನಮಗೆ ಶಕ್ತಿಯನ್ನು ಕೊಡಲಿ ತಮ್ಮ ಮಾಧ್ಯಮದವರಿಗೆ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಧನ್ಯವಾದ. ಮತ್ತು ಬೊಮ್ಮಾಯಿ ಅವರಿದ್ದಾಗ ನಾನು ಪಕ್ಕದಲ್ಲಿ ನಾನು ಕೂತ್ಕೊಳ್ತಾ ಇದ್ದೆ, ಯಾಕೆಂದ್ರೆ ಬಡ್ಜೆಟ್ ಅಲಾಟ್ ಮಾಡುವಾಗ ನಾವೇ ಇರ್ತೀವಿ. ಅಲ್ಲಿ ನಾನು ಇದನ್ನ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀನಿ. ನಮ್ಮ ಗಾಣಿಗ ಜನಾಂಗ ನಿಜವಾಗಿ ರಿಹ್ಯಾಬಿಲಿಟೇಟ್ ಮಾಡಬೇಕಾಗಿರೋದು ಗಾಣಿಗ ಜನಾಂಗ. ಕಾರಣ ಏನು ಅಂದ್ರೆ ನಮ್ಮದು ಕುಲ ಕಸುಬು, ಕೈ ಕಸುಬು, ಎಣ್ಣೆ ಮಾಡ್ತಕ್ಕಂಥದ್ದು. ಈ ಕಸುಬು ಇವತ್ತಿನ ದಿವಸ ಯಾಂತ್ರಿಕ ಯುಗದಲ್ಲಿ ಈ ಕಸುಬು ಕಳ್ಕೊಂಡಿರ್ತಕ್ಕಂಥವ್ರು ಗಾಣಿಗ ಜನಾಂಗ. ಆದ್ರಿಂದ ಈ ಗಾಣಿಗ ಜನಾಂಗಕ್ಕೆ ಯುವಕರ ಅಭಿವೃದ್ಧಿಗೋಸ್ಕರವಾಗಿ ಈ ಅಭಿವೃದ್ಧಿ ನಿಗಮವನ್ನ ಕೊಡಬೇಕು ನೀವು ಅಂತಕ್ಕಂಥದ್ದನ್ನ ನಾನು ಪ್ರಸ್ತಾಪ ಮಾಡಿದ್ದೇನೆ. ಇಬ್ಬರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಆಯುರ್ವೇದ ಮೀಟಿಂಗ್ ನಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೇನೆ. ಆದ್ರೆ ಕಾರಣಾಂತರದಿಂದ ಅದು ಆಗ್ಲಿಲ್ಲ. ಆದ್ರೆ ಈಗ ಇಂದಿನ ಸರ್ಕಾರದಲ್ಲಿ ನಾವು 11/5/2025 ಶನಿವಾರದ ದಿವಸ ವಿಜೃಂಭಣೆಯಿಂದ ಗಾಣಿಗರ ಹಬ್ಬವನ್ನ ಆ ಉದ್ಘಾಟನಾ ಸಮಯದಲ್ಲಿ ಮಾಡ್ತಾ ಇದ್ದೇವೆ.
ಅಲ್ಲಿ ನಮ್ಮ ಪೀಠದಲ್ಲಿ ಈಗ ಒಂದು ಶಾಲಾ ಕಟ್ಟಡವನ್ನು ಕಟ್ಟಿದ್ದೇವೆ ಮತ್ತು ಕಾಂಪೌಂಡ್ ಕಟ್ಟಿದ್ದೇನೆ ಮತ್ತು ಊಟದ ಮನೆಯನ್ನ ಕಟ್ಟಿದ್ದೇವೆ. ಇವೆಲ್ಲವನ್ನು ಓಪನ್ ಮಾಡ್ತಕ್ಕಂಥದ್ದಕ್ಕೆ ಉದ್ಘಾಟನೆ ಮಾಡೋದ್ರ ಜೊತೆಯಲ್ಲಿ ಇದು ಎರಡನೇ ವರ್ಷದ ನಂದು ಪೀಠಾರೋಹಣ ಇದೆ. ಈ ಉದ್ಘಾಟನೆ ಆಗ್ತದೆ. ಇದಕ್ಕೆ ಉದ್ಘಾಟನೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ. ಆಮೇಲೆ ಇವರು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಬರ್ತಾ ಇದ್ದಾರೆ. ಕಾನೂನು ಮಂತ್ರಿಗಳಾದಂಥ HK ಪಾಟೀಲ್ ಬರ್ತಾ ಇದ್ದಾರೆ ಮತ್ತು HC ಮಹದೇವಪ್ಪ ಬರ್ತಾ ಇದ್ದಾರೆ ಮತ್ತು ದಿನೇಶ್ ಗುಂಡೂರಾವ್ ಬರ್ತಾ ಇದ್ದಾರೆ ಮತ್ತು ತಂಗಡಿಗೆ ಬರ್ತಾ ಇದ್ದಾರೆ. ಹೀಗೆ ಹಲವಾರು ಜನ ಮಿನಿಸ್ಟರ್ಗಳು, ಇನ್ನೂ ಡಿಗ್ನಿಫೈಡ್ಸ್ ಎಲ್ಲ MLAಗಳು. ಕೊನೆಯ ಆಸೆ ಇತ್ತು ನನ್ನ ಜೀವನದಲ್ಲಿ, ಎಲ್ಲಾ ಜನಾಂಗದಲ್ಲಿರುವ ಹಾಗೆ ನಾವು ಸಹ ಜನಾಂಗದಲ್ಲಿ ಒಂದು ಏಕತೆಯನ್ನ ಮತ್ತು ಒಗ್ಗಟ್ಟನ್ನ ಮೂಡಿಸಿ ನಮ್ಮ ಜನಶಕ್ತಿಯನ್ನ, ನಮ್ಮ ಗಾಣಿಗ ಜನಾಂಗದ ಜನಶಕ್ತಿಯನ್ನ ಕರ್ನಾಟಕದಲ್ಲಿ ಸರ್ಕಾರದ ಗಮನವನ್ನು ಸೆಳೆಯುವುದಕ್ಕೆ ಶಕ್ತಿಯನ್ನು ತೋರಿಸಬೇಕು ಅಂತಕ್ಕಂಥದ್ದು ನನ್ನ ಒಂದು ಕೊನೆಯ ಆಸೆ ಇದೆ. ಆ ಆಸೆಗೋಸ್ಕರವಾಗಿ ನನಗೆ ನಮ್ಮ ಎಲ್ಲ ಟ್ರಸ್ಟಿಗಳು ಮತ್ತು ನಮ್ಮ ಜನಾಂಗದ ಎಲ್ಲ ಮುಖಂಡರು ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಆ ಶಕ್ತಿಯನ್ನು ತೋರಿಸ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಅವಶ್ಯಕತೆ ಇದೆ. ಅದನ್ನ ನಾವು ಮಾಡಬೇಕು. ಇವತ್ತು ನಮ್ಮ ಜನಾಂಗದ ಹಿತದೃಷ್ಟಿಯಿಂದ, ಜನಾಂಗದ ಒಗ್ಗಟ್ಟಿನ ದೃಷ್ಟಿಯಿಂದ, ಜನಾಂಗದಲ್ಲಿ ಏಕತೆಯನ್ನ ಮೂಡಿಸೋ ದೃಷ್ಟಿಯಿಂದ ಆ ಹಬ್ಬವನ್ನ ನಾವು ಯಶಸ್ವಿಯಾಗಿ ಮಾಡಬೇಕು ಅಂತಕ್ಕಂಥದ್ದನ್ನ ನನ್ನ ಮನಸ್ಸು ಕೊಟ್ಟ ತಕ್ಷಣ ನಾನು ರಾಜೀನಾಮೆಯನ್ನು ಕೊಟ್ಟು 30/4/2022 ರಾಜೀನಾಮೆಯನ್ನು ಕೊಟ್ಟು 6/5/2022 ನಾನು ದೀಕ್ಷೆಯನ್ನು ತೆಗೆದುಕೊಂಡು 15/5/2022 ಪಟ್ಟಾಭಿಷೇಕವನ್ನು ಆಯಿತು. ಅದಾದ ಮೇಲೆ ನಾನು ಕೂತಿಲ್ಲ. ಒಂದು ಶಾಲೆಯನ್ನು ಕಟ್ಟಿದ್ದೇನೆ ಮಕ್ಕಳಿಗೆ, ನಮ್ಮ ಜನಾಂಗದ ಮಕ್ಕಳಿಗೆ ಮತ್ತು ಎಲ್ಲ ಸಮಾಜದ ಎಲ್ಲ ಬಡ ಮಕ್ಕಳಿಗೆ ಅಂತೇಳಿ ICSC ಶಾಲೆಯನ್ನು ನಡೆಸ್ತಾ ಇದ್ದೇವೆ. ಹಾಸ್ಟೆಲ್ನ ಇದೆ ಮತ್ತು ದೇವಸ್ಥಾನ ಇದೆ, ಕಲ್ಯಾಣ ಮಂಟಪ ಇದೆ. ಇದೆಲ್ಲವನ್ನ ಮಾಡಿದ್ದು ನಾನು ನಮ್ಮ ಜನಾಂಗದ ಮುಂದಿನ ಪೀಳಿಗೆಗೆ, ಯುವಕರಿಗೆ ಒಂದು ಅಭಿವೃದ್ಧಿಗೋಸ್ಕರವಾಗಿ ಆ ಜಮೀನಿನಲ್ಲಿ ಕೆಲವರು ರಿಜಿಸ್ಟರ್ ಆಗಬೇಕು. ಅದಾದ್ಮೇಲೆ ಸರ್ಕಾರಿ ಆಜ್ಞೆ ಆಗಬೇಕು. ಅದನ್ನ ನಾವು ಈಗ ಮುಖ್ಯಮಂತ್ರಿಗಳು ಏನು ಬರ್ತಾ ಇದ್ದಾರೆ ಅವತ್ತು ಅದನ್ನ ಸರ್ಕಾರಿ ಆಜ್ಞೆಯನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತೀವಿ. ಸರ್, ಮುಂಬರುವ ದಿನಗಳಲ್ಲಿ ಈ ಒಂದು ಗಾಣಿಗರ ಹಬ್ಬ ಮುಗಿದ ನಂತರ ಈ ಒಂದು ರಾಜಕೀಯ ಬೆಳವಣಿಗೆಯಲ್ಲಿ ನಿಮ್ಮ ಒಂದು ಸಮುದಾಯದವರು ಇಡೀ ಸಮಸ್ತ ಜನತೆಗೆ ನಿಮ್ಮ ಒಂದು ಸಮುದಾಯದಿಂದ ರಾಜಕೀಯದಲ್ಲಿ ಎಲ್ಲಾ ಒಂದು ಆಗುವಗಳ ಬಗ್ಗೆ ನಿಮ್ಮ ಒಂದು ಅಭಿವೃದ್ಧಿಗೆ ಯಾವ ರೀತಿ ಒಂದು ಸಹಕಾರ ನೀಡಿ? ನಾನು ಅಧಿಕಾರದಲ್ಲಿದ್ದಾಗ